ಒಂದು ಸುಂದರ ಸಮಾರಂಭಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನನ್ನೆಲ್ಲ ಪ್ರೀತಿಯ ನಲ್ಮೆಯ ಮತ್ತು ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ನೆಚ್ಚಿನ ಉಪನ್ಯಾಸಕ ಬಂಧುಗಳೇ, ಸೊ ಇವತ್ತು ತುಂಬಾ ಸಂತಸ ಸಡಗರದ ವಿಷಯ. ಯಾಕಪ್ಪ ಅಂದ್ರೆ ಇವತ್ತು ಮಕ್ಕಳ ದಿನಾಚರಣೆ ಅಂತ ಸರ್ ಎಲ್ಲ ವಿಸ್ತಾರವಾಗಿ ಹೇಳಿದ್ರು. ಮಕ್ಕಳ ದಿನಾಚರಣೆನ ಯಾತಕ್ಕಾಗಿ ನಾವು ಜವಾಹರ್ಲಾಲ್ ನೆಹರು ಅವರ ದಿನವನ್ನ ನಾವು ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಅನ್ನುವಂಥ ವಿಚಾರ. ಸೊ ಹಲವಾರು ಮಹಾನ್ ವ್ಯಕ್ತಿಗಳಿದ್ರು ಕೂಡ ಯಾಕೆ ವಿಶೇಷವಾಗಿ ಜವಾಹರ್ಲಾಲ್ ನೆಹರು ಅವರ ಒಂದು ಜಯಂತಿಯನ್ನ, ಜನ್ಮ ದಿನವನ್ನ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡಿದ್ರು. ಸೊ ಅವರು ಮಕ್ಕಳಂದ್ರೇನೆ ತುಂಬಾನೇ ಇಷ್ಟಪಡ್ತಕ್ಕಂಥ ವ್ಯಕ್ತಿತ್ವ, ಮಕ್ಕಳಂದನೇ ಪ್ರೀತಿ, ಮಕ್ಕಳಂದನೇ ಸರ್ವಸ್ವ, ಮಕ್ಕಳಂದನೇ ಮಮಕಾರ. ಈ ಪ್ರಪಂಚದ ಆಸ್ತಿ ಮಕ್ಕಳೇ. ಹಾಗಾಗಿ ಈ ಒಂದು ಜಗತ್ತಿನಲ್ಲಿ, ಈ ಒಂದು ಭಾರತದಲ್ಲಿ ಮಕ್ಕಳನ್ನು ಪ್ರೀತಿಸುವ ಏಕೈಕ ಹೃದಯ ಅದು ಜವಾಹರ್ಲಾಲ್ ನೆಹರು ಅನ್ನುವಂತ. ಹಾಗಾಗಿ ಆ ನೆಹರು ಅವರ ಹುಟ್ಟುಹಬ್ಬವನ್ನ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಸೊ ಎಷ್ಟು ಮಟ್ಟಿಗೆ ಮಕ್ಕಳನ್ನ ಪ್ರೀತಿ ಮಾಡ್ತಿದ್ರು ನೆಹರು ಅಂದ್ರೆ, ಒಂದು ಪ್ರಸಂಗ ಬರುತ್ತೆ. ಆ ನೆಹರು ಅವರು ತಮ್ಮ ಆ ಮನೆಯಲ್ಲಿ ಇರುವಾಗ ಒಂದು ಪುಟ್ಟದಾದಂತ ಮಗು ಆ ಗಾರ್ಡನ್ ನಲ್ಲಿ ನೆಹರು ಅವರು ಹಲವಾರು ಹಣ್ಣುಗಳ ಒಂದು ಮರಗಳನ್ನ ನೆಟ್ಟಿದ್ರು. ಹಾಗಾಗಿ ಆ ಮಗು ಆ ಹಣ್ಣನ್ನು ತೆಗೆದುಕೊಳ್ಳಕ್ ಹೋಗುತ್ತ. ಸೊ ದೂರದಿಂದ ನೆಹರು ಕಿಟಕಿಯಲ್ಲಿಂದ ಆ ಮಗುವಿನ ಚಟುವಟಿಕೆಯನ್ನ ನೋಡ್ತಾ ಇರ್ತಾರೆ. ಆ ಮಗು ನೋಡುತ್ತಾ, ಆ ಕಡೆ ನೋಡುತ್ತೆ, ಈ ಕಡೆ ನೋಡ್ತಾ, ಅದು ನಿಲ್ಕೊಳ್ಳಲ್ಲ. ಈ ಕೈ ಚಾಚುತ್ತೆ, ಕಾಲು ಚಾಚುತ್ತೆ, ಕಲ್ಲು ತೋರುತ್ತೆ, ಏನೇನೋ ತೋರುತ್ತೆ, ಏನೇನೋ ಸರ್ಕಸ್ ಮಾಡ್ಕೊಳ್ಳುತ್ತೆ ಆ ಮಗು. ಆ ಮಗುವಿನ ಸರ್ಕಸ್ನ ಸಂತೋಷವಾಗಿ ನಲಿನಲಿದ್ದ ಆ ಕಿಟಕಿಯ ಮುಖಾಂತರ ನೆಹರು ವೀಕ್ಷಣೆ ಮಾಡ್ತಾರೆ. ಈ ಹಂತದಲ್ಲಿ ಆ ಮಗು ಒಂದು ಬಡಿಗೆಯನ್ನು ತೆಗೆದುಕೊಂಡು ಆ ಎರಡು ಹಣ್ಣುಗಳನ್ನು ಉಳಿಸ್ಬಿಡುತ್ತೆ. ಯಾವಾಗ ಹಣ್ಣುಗಳು ಕೆಳಗ ಉಳಿ ಬಿದ್ಬಿಟ್ಟು ಅಲ್ಲಿರ್ತಕ್ಕಂಥ ವಾಚ್ಮ್ಯಾನ್ ದರದರನೆ ಓಡಿ ಬಂದು ಆ ಮಗುಗೆ ಎರಡು ಕಪಾಳಕ್ಕೆ ಬಿಟ್ಬಿಡ್ತಾರೆ. ಯಾವಾಗ ಮಗುಗೆ ಎರಡು ಕಪಾಳಕ್ಕೆ ಬಿಟ್ಟು ಅಲ್ಲಿಂದ ನೆಹರು ನೇರ ಓಡಿ ಬಂದು ಆ ವಾಚ್ಮನ್ ಹೊಡಿತಾರೆ. ಯಾಕೆ ಆ ಮಗು ಹೊಡಿತೀನಿ ಅಂತ ಹೊಡಿತಾರೆ. ಅವಾಗ ವಾಚ್ಮನ್ ಹೇಳ್ತಾನೆ, ಸರ್ ಈ ಮಗು ಈ ಹಣ್ಣನ್ನ ಕಿತ್ಕೊಳ್ತಿತ್ತು, ಹಾಗಾಗಿ ಹೊಡಿದೆ. ಅವಾಗ ನೆಹರು ಅಂತಾರೆ, ಹುಚ್ಚಪ್ಪ, ಆ ಮಗು ಕಿತ್ಕೊಳ್ತ ಆ ಮಗುನ ಒಂದು ಚಟುವಟಿಕೆ ನಡೀತಿತ್ತು. ಏನ್ ಮಾಡ್ತಿತ್ತು ಆ ಮಗುವಿನ ಚಟುವಟಿಕೆ ಮುಂದೆ ಏನೇನ್ ಮಾಡ್ತಿತ್ತು? ಈ ಮಕ್ಕಳೊಂದು ಸೃಜನಶೀಲ ವ್ಯಕ್ತಿಗಳು, ಮಕ್ಕಳು. ಹಾಗಾಗಿ ಯಾವ ಚಟುವಟಿಕೆಯಲ್ಲಿ ಅವನೊಂದು ಚಟುವಟಿಕೆಯಲ್ಲಿ ಬೆಳಗಿದ್ದ, ಅದನ್ನ ನೀನು ನಾಶ ಮಾಡಿಬಿಟ್ಟಲ್ಲ ಅಂತಂದ ಅವನ ಅಷ್ಟೇ ಅವತ್ತೇ ಕೆಲಸದಿಂದ ಡಿಸ್ಮಿಸ್ ಮಾಡಿಬಿಡ್ತಾನೆ ಜವಾಹರ್ಲಾಲ್ ನೆಹರು. ಯಾವಾಗ ಡಿಸ್ಮಿಸ್ ಮಾಡಿಬಿಟ್ಟ ನಂತರದಲ್ಲಿ ಜವಾಹರ್ಲಾಲ್ ನೆಹರು ಅವರಿಗೆ ಮರುದಿನ ಬಂದು ಸಾರಿ ಕೇಳಿ ಕ್ಷಮೆ ಕೇಳಿ ಮತ್ತೆ ಆ ಹುದ್ದೆಯನ್ನ ಅಲಂಕಾರ ಮಾಡ್ಕೊಳ್ತಾರೆ ಆ ಒಂದು ಕಾವಲುಗಾರ ಮತ್ತು ಮನೆ ಕೆಲಸಗಾರ. ಇಷ್ಟೊಂದು ಪ್ರೀತಿ ಆ ವ್ಯಕ್ತಿಗಿತ್ತು ಜವಾಹರ್ಲಾಲ್ ನೆಹರು. ಪ್ರೀತಿಯಿಂದ ಮಕ್ಕಳು ಸರ್ ಹೇಳಿದ್ರು, ಚಾಚಾ 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 ಅಂತ ಕರೀತಾರೆ. ಚಾಚಾ ಚಾಚಾ ಯಾರನ್ನ? ಅಷ್ಟೊಂದು ಚಾಚಾ ಚಾಚಾ ಅಂತ ಪ್ರೀತಿಯಿಂದ ಮಕ್ಕಳು ಹೂ ಕೊಡಕ್ ಹೋಗ್ತಿದ್ರು. ಆ ಹೂವನ್ನ ತೆಗೆದುಕೊಂಡು ಹಿಂಗ್ ಬಕಲ್ ಇಟ್ಟಿದ್ದು ನಾನು ಇಟ್ಕೊಂಡಿದ್ದೀನಿ. ಸೊ ಹಾಗಾದ್ರೆ ನಾನು ಮತ್ತೆ ಜವಾಹರ್ಲಾಲ್ ನೆಹರು ಹಾಕಾಗಲ್ಲ. ಸೊ ಹೂವ ಇಟ್ಕೊಂಡಿದ್ದೀನಿ ಅಂದ್ರೆ ಜವಾಹರ್ಲಾಲ್ ನೆಹರು ಹಾಕಾಗಲ್ಲ, ಹೌದಾ? ಸೊ ಅವ್ರ ಮಕ್ಕಳೇ ಮಾಡ್ಬೋದು ಅಷ್ಟೇ. ಸೊ ಆ ಹೂವನ್ನ ಯಾಕೆ ಕೊಡ್ತಿದ್ರೆ ಮಕ್ಕಳ ಮನಸ್ಸು ಹೂತರ ಅಂತ. ಮಕ್ಕಳ ಮನಸ್ಸು ಸದಾ ಹೂತರ, ಯಾವುದೇ ಕಲ್ಮಶ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ, ಪ್ಯೂರ್ ಹಾರ್ಟ್ ಮಕ್ಕಳು. ಹಾಗಾಗಿ ಪ್ಯೂರ್ ಹೃದಯ ಯಾರಾದ್ರಿಂದ ಅದು ಮಕ್ಕಳು ಅನ್ನುವಂತ ವಿಚಾರ ಮತ್ತೊಂದು ಸರಿ ಮಕ್ಕಳು. ಹೀಗೆ ಆ ಮಕ್ಕಳನ್ನ ಇಷ್ಟಪಟ್ಟಂತ ವ್ಯಕ್ತಿತ್ವ. ಇನ್ನು ಮುಂದುವರೆದು ಶಂಕರ್ ಅನ್ನುವಂತ ಒಬ್ಬ ಚಿತ್ರಕಾರ ಇದ್ದಾಗ ಆ ಶಂಕರ್ ಅನ್ನುವ ಚಿತ್ರಕಾರರು ಪದೇ ಪ್ರೈಸ್ ಕೊಡ್ಬೇಕಾದ್ರೆ, ಇಲ್ಲಿ ನಾವು ಹಲವಾರು ಮಕ್ಕಳಿಗೆ ಆಟ ಮಾಡಿಸಿ ಪ್ರೈಸ್ ಕೊಡ್ಬೇಕಾದ್ರೆ ಜವಾಹರ್ಲಾಲ್ ನೆಹರು ಅವ್ರನ್ನ ಕಳಿಸಿ ಪ್ರೈಸ್ ಕೊಡ್ತಿದ್ರಂತ. ಯಾಕೆಂದ್ರೆ ಜವಾಹರ್ಲಾಲ್ ನೆಹರು
ಮಕ್ಕಳಂದ್ರೆ ಪ್ರೀತಿ. ಆ ಉದ್ದೇಶದಿಂದ ಜವಾಹರ್ಲಾಲ್ ಕಳಿಸಿ ಪ್ರೈಸ್ ಕೊಡ್ತಾರಂತೆ. ಒಂದ್ಸಲ ಆಯ್ತು, ಎರಡ್ ಸಾರಿ ಪ್ರೋಗ್ರಾಮ್ಗೆ ಜವಾಹರ್ಲಾಲ್ ಕಳಿಸಿದ್ರು. 3ನೇ ಪ್ರೋಗ್ರಾಮ್ಗೆ ಆ ಶಂಕರ್ ಅನ್ನುವಂತ ಕಲಾವಿದರು ಜವಾಹರ್ಲಾಲ್ ನೆಹರು ಕಳಿಸಿದ್ರು. ಯಾಕೆ ಕಳಿಸಿಲ್ಲ? ಪದೇ ಪದೇ ಅವ್ರನ್ನ ಕಳಿಸಿದ್ರೆ ಹೇಗಿರುತ್ತೆ ಅನ್ನೋ ವಿಚಾರದಿಂದ ಜವಾಹರ್ಲಾಲ್ ನೆಹರು ಕಳಿಸಿದ್ರು. ಆದ್ರೂ ಕೂಡ ಅಂದಿನ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಶಂಕರ್ ಅವರು ಆಮಂತ್ರಣ ಪತ್ರ ಕೊಟ್ಟಿಲ್ಲ. ಆದ್ರೂ ಕೂಡ ನೆಹರು ಅವರು ಎಲ್ಲರಿಗಿಂತ ಮುಂಚಿತವಾಗಿ ಮುಂಚೂಣಿಯಲ್ಲಿ ಪ್ರಥಮ ಬೆಂಚಿನಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಶಂಕರನಿಗೆ ಆಚಾರ ಆಗುತ್ತೆ. ಅವಾಗ ಹೇಳ್ರಿ, ನಾನು ನಿಮ್ಗೆ ಕಥೆಯೆಲ್ಲ ಬರ್ತಿದ್ದೀರಲ್ಲ ಅಂತ ಪ್ರಧಾನ ಆಗಿ ಕೇಳ್ತಾರಂತೆ ಜವಾಹರ್ಲಾಲ್ ನೆಹರು ಅವರು. ನೋಡು, ನಾನು ಮಕ್ಕಳ ಮುಖದಲ್ಲಿ ಖುಷಿಯನ್ನ ಕಾಣೋರು. ಹಾಗಾಗಿ ಆ ಪ್ರೈಜ್ ತಗೊಳ್ತಕ್ಕಂತ ಆನಂದ, ಆ ಖುಷಿ ಮಕ್ಕಳ ಮುಖದಲ್ಲಿ ನೋಡ್ಬೇಕು. ಹಾಗಾಗಿ ನೀವು ಕರೆದಿಲ್ಲ ಅಂದ್ರೆ ನಾನು ಬಂದೇನು ಅನ್ನೋ ದೊಡ್ಡ ಹೃದಯನ ಇಟ್ಕೊಳ್ಸಿದ್ರು ಜವಾಹರ್ಲಾಲ್ ನೆಹರು ಆಗಿದ್ರು. ಹಾಗಾದ್ರೆ ಪ್ರಸ್ತುತ ಅವ್ರನ್ನ ಮಾತಾಡ್ತಾರೆ, ದೇಶದ ಭವಿಷ್ಯವನ್ನು ನಾನು ನೋಡುವುದಾದ್ರೆ ಎಲ್ಲಿ ನೋಡ್ತೀನಿ ನಾನು ಅನ್ನೋ ವಿಚಾರವನ್ನು ಎಷ್ಟು ಚಂದವಾಗಿ ಹೇಳ್ತಾರೆ ಈ ಒಂದು ನೆಹರು ಅವರು. ನಾನು ದೇಶದ ಭವಿಷ್ಯವನ್ನು ನೋಡ್ಬೇಕಾದ್ರೆ ಯಾವುದೇ ನಕ್ಷತ್ರವನ್ನಾಗಲಿ ಯಾವುದೇ ಗ್ರಹಗಳನ್ನಾಗಲಿ ನೋಡುವುದಿಲ್ಲ. ದೇಶದ ಭವಿಷ್ಯ ನೋಡೋಕೆ ಯಾವ್ದು ನಕ್ಷತ್ರ ಗ್ರಹಗಳನ್ನು ನೋಡುದಿಲ್ಲ. ನಾನು ಮಕ್ಕಳ ಕಣ್ಣುಗಳನ್ನು ನೋಡ್ತೇನೆ. ಮಕ್ಕಳ ಕಣ್ಣುಗಳಲ್ಲಿ ದೇಶದ ಭವಿಷ್ಯ ಅನ್ನುವಂಥ ವಿಚಾರವನ್ನ ಯಾಕೆ ಮಕ್ಕಳ ಕಣ್ಣನ್ನು ನೋಡ್ತೀನಿ ಅಂದ್ರ, ಮಕ್ಕಳ ಕಣ್ಣುಗಳು ಎಲ್ಲಿ ಪ್ರಜ್ವಲಿಸ್ತವ ಅಲ್ಲಿ ದೇಶದ ಭವಿಷ್ಯ ಉನ್ನತವಾಗಿರುತ್ತೆ. ಮಕ್ಕಳ ಕಣ್ಣುಗಳು ಎಲ್ಲಿ ಉಜ್ವಲಿಸ್ತವಾಗಿ ದೇಶದ ಭವಿಷ್ಯ ಉನ್ನತವಾಗಿರುತ್ತೆ. ಯಾವ ಮಕ್ಕಳ ಕಣ್ಣುಗಳು ಮಂದವಾಗಿರ್ತಾವ ಆ ದೇಶದ ಭವಿಷ್ಯ ಸರ್ವನಾಶ ಆಗಿರುತ್ತೆ. ಹಾಗಾಗಿ ದೇಶದ ಭವಿಷ್ಯ ಅವಲಂಬನೆ ಆಗಿರೋದು ಮಕ್ಕಳ ಕಣ್ಣುಗಳ ಮೇಲೆ ಅನ್ನುವಂಥ ವಿಚಾರವನ್ನ ಜವಾಹರ್ಲಾಲ್ ನೆಹರು ಹೇಳ್ತಾ ಹೋಗ್ತಾರೆ. ಸುಮ್ಮನೆ ಹಲವಾರು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಬಟ್ ಇವತ್ತೇನಾಗಿದೆ, ಆ ಶಿಕ್ಷಣದ ಒಂದು ವ್ಯವಸ್ಥೆ, ಮಕ್ಕಳು ಏನಾಗ್ತಿದ್ದಾವ, ಯಾವ ದಾರಿಗೆ ಹೋಗ್ತಿದ್ದಾವ ಅನ್ನುವಂಥ ವಿಚಾರವನ್ನು ಕೂಡ ನಾವು ಮಾತಾಡ್ಬೇಕಾಗುತ್ತೆ. ಪ್ರಸ್ತುತ ದಿನಮಾನಗಳಲ್ಲಿ 2024-25 ಆರ್ಥಿಕ ಒಂದು ಶೈಕ್ಷಣಿಕ ವರ್ಷ ನೋಡಿದಾಗ, ಶಾಲಾ ಶಿಕ್ಷಣದಲ್ಲಿ ನೋಡಿದಾಗ, ನಮ್ಮ ಇಡೀ ದೇಶವನ್ನು ನೋಡಿದಾಗ 24,80,00,000 ವಿದ್ಯಾರ್ಥಿಗಳಿದ್ದಾರೆ. 24,80,00,000 ವಿದ್ಯಾರ್ಥಿಗಳು, 14,72,000 ಶಾಲೆಗಳಿದ್ದಾವೆ, 98 ಲಕ್ಷ ಶಿಕ್ಷಕರಿದ್ದಾರೆ. ಬಹು ದೊಡ್ಡ ಶೈಕ್ಷಣಿಕ ರಂಗದಲ್ಲಿ ಸಾಗ್ತಕ್ಕಂಥ ದೇಶ ನಮ್ಮ ಭಾರತ. ಇಂತಹ ವ್ಯವಸ್ಥೆಯಲ್ಲಿ 100ಕ್ಕೆ 14% ವಿದ್ಯಾರ್ಥಿಗಳು ಧೈರ್ಯಹಾಜರಾಗ್ತಾರೆ. ಕಾಲೇಜಿಗೆ ಹೋಗೋದು ಕೇವಲ 86%. 86% ಅಲ್ಲಿ ಯಾವ ಒಂದು ಸ್ಥಾನಕ್ಕೆ ಹೋಗ್ತಾರ? ಸಕ್ಸಸ್ ಆಗೋದೇ ಹೇಗೆ? ಯಾಕೆ ಸಕ್ಸಸ್ ಆಗಲ್ಲ ಮಕ್ಕಳು? ದಾರಿ ತಪ್ಪಿದ ಮಕ್ಕಳು ಅನ್ನೋ ಕಾನ್ಸೆಪ್ಟ್ ಬರ್ತದೆ. ಯಾಕೆ ದಾರಿ ತಪ್ಪಾವ ಮಕ್ಕಳು? ಯಾಕೆ ದಾರಿ ತಪ್ಪು ಅಂದ್ರೆ ಸಹಜವಾಗಿ ಸರಿಯಾದ ಒಂದು ಸ್ನೇಹದ ಕೊರತೆ, ಅವ್ರ ಸ್ನೇಹಿತರು ಸಿಗೋದಿಲ್ಲ, ಸರಿಯಾದ ಸ್ನೇಹ, ಒಳ್ಳೆಯ ಒಂದು ಮಾರ್ಗದರ್ಶನ, ಒಳ್ಳೆಯ ಶಿಕ್ಷಕರ ಕೊರತೆ ಕೂಡ ಈ ನಮ್ಮ ದೇಶದಲ್ಲಿ ಕಾಣ್ತಕ್ಕಂಥದ್ದು. ಸೊ ಹಲವಾರು ವಿಚಾರಗಳು ಬರ್ತಾವ. ಈ ಮಕ್ಕಳೇನು ಮಾಡ್ಬಿಡ್ತಿದ್ದ ಒಂದಷ್ಟು ಮಟ್ಟಿಗೆ ಪುಸ್ತಕದ ಜೊತೆ ಕಾಳಜಿಲ್ಲ, ಹೊರಗಿನ ಪ್ರಪಂಚದಲ್ಲಿ ತುಂಬಾ ಇಷ್ಟ ಇವರಿಗೆ. ಕಣಕಣದಲ್ಲಿ ಕೇಸರಿ 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 ಅನ್ನೋದು ಒಂದು ಕೆಸರದಾಗ ಪಾನ್ ಕೈ ಮಲ್ತಿಲ್ವ. ಈಗ ಆಗಿನ ಜನರೇಷನ್ ಪಾನ್ ಕೈ ಮಲ್ತಿರೋದು, ಪುಸ್ತಕದ ಬಗ್ಗೆ ಕಾಳಜಿ ಇಲ್ಲ ಅವರಿಗೆ. ಒಟ್ಟಿನಲ್ಲಿ ಇಲ್ಲ ಮತ್ತೆ ಶಿಸ್ತು ಅನ್ನೋದಿಲ್ಲ, ಮಾಚಿ ಹೋಗ್ಬಿಟ್ಟಿದೆ ಶಿಸ್ತು. ಹೇಗೆ ಬರೋದು, ಹೇಗೆ ಹೋಗೋದು, ಗುರುಗಳ ಬಗ್ಗೆ ಗೌರವ ಇಲ್ಲ, ತಂದೆ ತಾಯಿಗಳ ಬಗ್ಗೆ ಗೌರವ ಇಲ್ಲ, ಅಣ್ಣ ತಮ್ಮರ ಬಗ್ಗೆ ಗೌರವ ಇಲ್ಲ, ಪ್ರೀತಿ ಇಲ್ಲ, ವಾತ್ಸಲ್ಯ ಇಲ್ಲ. ಸೊ ಹೀಗೆ ಈ ಒಂದು ಶಿಸ್ತು ಏನಿದೆ, ಈ ಮನುಷ್ಯನ ಸರ್ವಾಂಗೀಣ ವಿಕಾಸ ಆಗ್ಬೇಕಂತ ದೊಡ್ಡ ಮಟ್ಟದಲ್ಲಿ ಶಿಸ್ತು ಇರಬೇಕು. ಎಪ್ಪುಲಿ ಕಟ್ ಅಂದ್ಬಿಡ್ತಾವ. ಎಪ್ಪುಲಿ ಕಟ್ ಹಿಂಗ್ ಮಾಡ್ಕೊಂಡು ನವಲಿ ನಾನು ಎಪ್ಪುಲಿ ಅಂತ ಬರ್ತಾವ. ಎಪ್ಪುಲಿ ಆದ್ರೆ ಮುಂದೆ ಹೆಂಗೆ ಅಂತ ಎಪ್ಪುಲಿ ಅನ್ಬೋದು. ಅರ್ಧ ಮಾಡ್ತಾ ಪ್ಯಾಂಟು, ಚಲೋ ಪ್ಯಾಂಟ್ ಕಟ್ ಮಾಡ್ಕೊಂಡವ. ಎಂತ ಪರಿಸ್ಥಿತಿ ಬಂದಿಲ್ಲ ನೋಡಿ. ಚಲೋ ಪ್ಯಾಂಟಿಗೂ ತೂತಕ್ಕೆಂದವ, ತೂತಕ್ಕೆ ನನ್ನ ಡಿಸೈನ್ ಮುಖ ಈ ತರ ಹಿಂಗೆಲ್ಲ ಬೋಳ್ಸೋದು ಮ್ಯಾಲ ಇಷ್ಟ ಬಿಟ್ಟಿರ್ತಾವ ಕಲಿಸ್ಬಿಟ್ಟಾಗ. ಪ್ಯಾಂಟ್ ಈ ಹೆಣ್ಮಕ್ಳು ಈಗ ಅವ್ರ ಪ್ಯಾಂಟ್ ಮೇಲ್ಗಡೆಗೆ ಏನ್ ಜನರೇಷನ್ ಯಾಕೆ ಸಾಕ್ತಿದೆ ಸಮಾಜ? ಯಾಕಡೆ ಹೊಂಟಾರ ಇವರು? ಹುಡುಗರು ಬರ್ತಾವ, ಗುಂಡಿಗೆ 3 ಗುಂಡಿ ಈಗ ಹೋಗ್ತಾವ. 5 ನಿಮಿಷ ಬರ್ತಾವ ಹಂಗೆ. 15% ಚಳಿ ಇದೆ, ಚಳಿಗಾಲ 15% ತಂಡಿ ಕಮ್ಮಿ ಲೋಕ. ಅವಕ್ಕೆ ಗುಂಡಿ ಡಿಸೈನ್ ಬೇಕು, ಗುಂಡಿ ಕಾಣಬೇಕು. ಅದು ಎದಿ ಕಾಣಿದ್ರೆ 6 ಪ್ಯಾಕ್ 8 ಪ್ಯಾಕ್ ಏನಿಲ್ಲ.
ಎಲ್ ಕಟ್ಟುತ್ತವೆ ಎಲ್ ಅಕ್ಕಿ ಬಂದ ಕಣೆ ಕಟ್ಟುತ್ತವೆ ಅಂತ ಪುಟ್ಟ ಬರ್ತಾವೆ ಸೊ ವ್ಯವಸ್ಥೆ ನಾವು ಚೇಂಜಸ್ ಆಗ್ಬೇಕು. ನಾನು ಮೊನ್ನೆ ರೀಸೆಂಟ್ ಆಗಿ ಲಿಂಕ್ಸ್ ಹೋಗಿದ್ದೆ. ಸೊ ಬೈಕಿಗೆ ಏನಾಗಿತ್ತು, ಬೈಕ್ ಮನೆ ಕೊಟ್ಟು ಲಿಂಕ್ಸ್ ಬಸ್ಸಿಗೆ ಹೋದಾಗ ಸುಮಾರು ಜನ ಕಾಲೇಜ್ ಮಕ್ಕಳು ತುಂಬಿದ್ರು. ಆ ಬಸ್ಸಲ್ಲಿ ಕಾಲೇಜ್ ಮಕ್ಕಳು ತುಂಬಿದ್ರು. ಎಲ್ಲೇ ಒಂದು ಎರಡು ಮಾತ್ರ ಪುಸ್ತಕ ನೋಡ್ತಿದ್ದೆ. 95% ಮಜಾ ಮಾಡೋದಿಲ್ಲ, ಕೇವಲ 5% ಓದೋರು ಕಾಣ್ತಿದ್ರು. ಅಲ್ಲಿ ಎಲ್ಲ ಮಜಾ ಮಾಡೋದು. ಅದಕ್ಕೆ ಅದು ಯಾವುದೋ ಒಂದು ಹಾಡು ಬರ್ತದೆ, ಮಾಮ ಮಜಾ ಮಾಡು, ಮಾಮ ಮಜಾ ಮಾಡು, ಕಾಲೇಜಿ ಲೈಫಲ್ಲಿ ಈಗ ಮಜೆ ಮಾಡು, ಕಾಲೇಜಿ ಲೈಫಲ್ಲಿ ಈಗ ಮಜೆ ಮಾಡು, ಎಲ್ಲಾದ್ರೆ ನೀಡಿ ಬಾರು, ಎಲ್ಲಾದ್ರೆ ನೀಡಿ ಬಾರು, ಪಾಸಾದ್ರೆ ಏನೋ ನೀ ಫೇಮಸ್, ಪಾಸಾದ್ರೆ ನೀ ಫೇಮಸ್, ಮಾಮ ಮಜಾ ಮಾಡು, ಕಾಲೇಜಿ ಲೈಫಲ್ಲಿ ಈಗ ಮಜೆ ಮಾಡು. ನೀವು ಮಜೆ ಮಾಡಿ ಬಂದ್ಬಿಟ್ಟಾವ ಹಿಂಗಾದ್ರೆ ಸೊ ತುಂಬಾ ಕಷ್ಟ ಇದೆ ಜೀವನ, ಅರ್ಥ ಮಾಡ್ಕೋಬೇಕು ಜೀವನ. ಸೊ ಹಾಗಾಗಿ ಇವತ್ತು ಪೋಷಕರು ಬಂದಾರೆ. ಸೊ ಸುಮಾರು ಜನ ಇವತ್ತು ದೊಡ್ಡ ಮಟ್ಟದ ಒಂದು ಕರ್ನಾಟಕದಂತ ಒಂದು ದೊಡ್ಡ ಮಟ್ಟದ ಒಂದು ಆಂದೋಲನ ಆಗ್ತದೆ ಈ ಒಂದು ವಿಶೇಷ ದಿನದಿಂದ. ಪೋಷಕರ ಮತ್ತು ಉಪನ್ಯಾಸಕರ ಮಹಾಸಮ್ಮೇಳನ ಅನ್ನೋದು ಅಂದ್ರೆ ಪೋಷಕರು ಮಕ್ಕಳ ಬಗ್ಗೆ ಎಷ್ಟು ಆಸಕ್ತಿ ಇದ್ದಾರೆ ಅನ್ನೋದು ಇವತ್ತು ನಮ್ಗೆ ತಿಳಿಸ್ಕೊಡ್ಬೇಕು. ಕೇವಲ ಬೆರಳಿಕೆಯಷ್ಟು ಪೋಷಕರು ಬಂದಿದ್ದಾರೆ ಅಂದ್ರೆ ಮಕ್ಕಳ ಬಗ್ಗೆ ಪೋಷಕರು ಕೂಡ ಕಾಳಜಿ ಇಲ್ಲ ಅನ್ನುವಂಥದ್ದು ವಿಷಯ ನಮ್ಗೆ ಗೊತ್ತಾಗ್ತದೆ. ಕೇವಲ ಶಿಕ್ಷಕರು ಮಾತ್ರ ಮಕ್ಕಳನ್ನು ತಿದ್ದಕ್ಕೆ ಸಾಧ್ಯ ಇಲ್ಲ. ಮಕ್ಕಳನ್ನ ಕೇವಲ ಏರುವುದು ಪೋಷಕರ ಕೆಲಸ ಇಲ್ಲ. ಏನು ಶಾಲೆಗೆ ಕಳಿಸ್ಬಿಟ್ಟಿದ್ದೀನಿ ಅಂದ್ರೆ ನಿಮ್ ಕೆಲಸ ಹೋಯ್ತಂತಲ್ಲ, ನಂದು ಹೋಯ್ತಂತ. ಶಾಲೆಗೆ ಬಂದ ನಂತರ ಮಕ್ಕಳು ಏನ್ ಮಾಡುತ್ತೆ, ಅವ್ನು ಎಷ್ಟು ಚಟುವಟಿಕೆ ತೊಡಗಿದ್ದಾನೆ, ಯಾವ ಪಾಠ ಕೇಳಿದ್ದಾನೆ, ಏನ್ ಹೇಳ್ತಾನೆ, ಆ ಪ್ರಶ್ನೆ ಆನ್ಸರ್ ಬರ್ದೇ ಇದ್ದಾನೆ, ನಾನು ಅವಲೋಕನ ಮಾಡ್ತಕ್ಕಂಥ ಪೋಷಕರು ಆದ್ಯ ಕರ್ತವ್ಯ ಆಗ್ಬೇಕು. ಇಲ್ಲ ಸರ್ ನಾವು ಎಪ್ಪಟ್ಗಳಿದ್ದೀವಿ ನಮಗೆ ಗೊತ್ತಾಗಲ್ಲ ಅಂತ ಪೋಷಕರು ಸಹಜವಾಗಿ ಸಾಮಾನ್ಯ ಪೋಷಕರು ಅಲಕ್ಷಿಸ್ತಾರೆ. ನಮ್ಮ ಕಡೆ ಎಪ್ಪಟ್ಟಿದ್ದೀವಿ ಅಂತ ಅಂದ್ರೆ ಸಹಜವಾಗಿ ಅವ್ರ ಭಾವನೆ ಅವ್ರ ನಡೆ ನುಡಿಯಿಂದ ಆ ವ್ಯಕ್ತಿನ ಆ ಹುಡುಗನ ಆ ಹುಡುಗಿನ ಜಡ್ಜ್ ಮಾಡ್ಬೋದು. ಅವನ ಕಟಿಂಗ್ ಸ್ಟೈಲ್ ನೋಡಿ ಆ ಹುಡುಗನ ಜಡ್ಜ್ ಮಾಡ್ಬೋದು. ಅವ್ನ ಪ್ಯಾಂಟ್ ಹಾಕೋದ್ ನೋಡಿ ಅವ್ನು ಜಡ್ಜ್ ಮಾಡ್ಬೋದು. ಅವ್ರ ಡ್ರೆಸ್ ಹಾಕೋದ್ ನೋಡಿ ಜಡ್ಜ್ ಮಾಡ್ಬೋದು. ಅವ್ರ ಪೇರೆಂಟ್ ಲೆವೆಲ್ ಹಾಕೋದ್ ನೋಡಿ ಜಡ್ಜ್ ಮಾಡ್ಬೋದು. ಯಾಕಡೆ ಒಂದು ಸಾಮಾನ್ಯ ಥಿಂಕಿಂಗ್ ಅಂತ ಕಟ್ಟಿದ ಅಷ್ಟಾದ್ರೂ ಪೋಷಕರಿಗೆ ಗೊತ್ತಾಗ್ತಲ್ವ. ಹಾಗಾಗಿ ಈ ಮಕ್ಕಳ ಭವಿಷ್ಯ ನಿಂತಿರೋದು, ದೇಶದ ಭವಿಷ್ಯ ನಿಂತಿರೋದು ಈ ಮಕ್ಕಳ ಮೇಲೆ ಅನ್ನುವಂತ ವಿಚಾರವನ್ನು ಹೇಳ್ತಾ, ಹಾಗಾಗಿ ಮಕ್ಕಳು ಇವತ್ತಿನಿಂದ ಬದಲಾವಣೆ ಆಗ್ಬೇಕು. ಆ ಓದೋದ್ ಕಡೆ ಗಮನ ಕೊಡ್ಬೇಕು. ಹೇಗೆ ಓದ್ಬೇಕಪ್ಪ ಅಂತಂದ್ರೆ ಸರಿಯಾಗಿ ಕೇಳ್ಬೇಕು. ಪಾಠ ಮಾಡೋ ಉಪನ್ಯಾಸಕ ಸರಿಯಾಗಿ ಕೇಳ್ಬೇಕು, ಕೇಳಿದ್ದನ್ನ ಓದಬೇಕು, ಓದಿದ್ದನ್ನ ಬರೆಯಬೇಕು. ಈ 3 ಮಾಡಿದ್ರೆ ಸಾಕು. ಕೇಳಬೇಕು, ಕೇಳಿದ್ದನ್ನ ಓದಬೇಕು, ಓದಿದ್ದನ್ನ ಬರೆಯಬೇಕು. ಈ 3 ಬಂದ್ರೆ ಅದ್ಭುತ 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 ಸಕ್ಸಸ್ ನಿಮ್ಮ ಜೀವನದಲ್ಲಿ ಬಂದು ಕೊಡುತ್ತೆ. ಈ ಒಂದು ಮಕ್ಕಳ ಸಭೆಯಲ್ಲಿ ನಾನು ಹೇಳ್ತೀನಿ, ಸಕ್ಸಸ್ ಆಗಿ ಆಗ್ತೀರಾ. ಇಷ್ಟ ಮಾಡೋ ಕೆಲಸ ಇಷ್ಟ ಮಾಡ್ರಿ ಅನ್ನೋದು. ಈಗ ಮತ್ತೆ ನಮ್ಮಲ್ಲಿ ಹೆಂಗ್ ಓದ್ತಾರಂದ್ರೆ, ಹೆಣ್ಮಕ್ಳು ಈ ಕಡೆ ಬಲಗೈಗೆ ಪುಸ್ತಕ, ಈ ಕಡೆ ಎಡಗೈಗೆ ಪುಸ್ತಕ ಇದ್ರೆ ಬಲಗೈಗೆ ಮೊಬೈಲ್ ಇರುತ್ತೆ. ತಮ್ಮ ತಿಂತಾರೆ, ತಮ್ಮಕ್ಕನ ತಿಕ್ಕದ ತಿಕ್ಕಿ ಏನಾಗ್ಬಿಡ್ತಾವ ಅಂದ್ರೆ ಮುಂದೆ ಕೈ ಸರಿದೋಗ್ಬಿಡ್ತಾವ. ಹಾಗಾಗಿ ಸ್ವಲ್ಪ ಬದಲಾಗ್ಬೇಕು. ಯಾಕಲ್ಲ ಹುಡುಗರು ಅಷ್ಟೇ ನೀವು ಕೂಡ ಬದಲಾಗ್ಬೇಕು. ನೀವು ಬದಲಾದಾಗ ಉತ್ತಮ ಸಮಾಜ ನಿರ್ಮಾಣ ಆಗುತ್ತಾ. ಸಮಾಜ ನಿರ್ಮಾಣ ಆದಾಗ ಉತ್ತಮವಾದ ದೇಶವನ್ನು ಕಟ್ಟಬಹುದು ಅಂತ ಹೇಳ್ತಾ, ಈ ದೇಶದ ಭವಿಷ್ಯಗಳು ಯಾರಿದ್ರೆ ಅದು ಮಕ್ಕಳೇ ಅಂತ ಹೇಳ್ತಾ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಪ್ರೀತಿಯ ಮಕ್ಕಳಿಗೆ ಮತ್ತು ಪೋಷಕರಿಗೆ, ಉಪನ್ಯಾಸಕರಿಗೆ ಒಂದು